ದಳಪತಿ ವಿಜಯ್ ತಮಿಳುನಾಡಿನ ಮುಖ್ಯಮಂತ್ರಿ ಆಗ್ತಿದ್ದಂತಾನೆ ಅವರು ಚುನಾವಣೆಗೂ ಮೊದಲು ನೀಡಿದಂತಹ ಎಲ್ಲ ಭರವಸೆಗಳನ್ನ ಈಡೇರಿಸ್ತಾರ ಇಲ್ವಾ ಅನ್ನೋದ್ರ ಬಗ್ಗೆ ಚರ್ಚೆಗಳು ಶುರುವಾಗಿದ್ದಾವೆ. ಕೆಲವರಿಗೆ ಇದ್ರ ಬಗ್ಗೆ ಕುತೂಹಲ ಇದೆ, ಕೆಲವರಿಗೆ ಪ್ರಶ್ನೆಗಳಿದಾವೆ, ಕೆಲವರಿಗೆ ಅನುಮಾನ ಇದೆ. ಆರ್ಥಿಕ ತಜ್ಞರು ಏನ್ ಹೇಳ್ತಾರೆ ಅನ್ನುವಂಥದ್ದನ್ನ ನೋಡಿದ್ರೆ, ಚುನಾವಣೆಗೂ ಮೊದಲು ಟಿವಿಕೆ ತನ್ನ ಪ್ರಣಾಳಿಕೆಯಲ್ಲಿ ಹೇಳಿರುವಂತಹ ಎಲ್ಲಾ ಭರವಸೆಗಳನ್ನ ಈಡೇರಿಸಬೇಕು ಅಂದ್ರೆ ವರ್ಷಕ್ಕೆ ಸುಮಾರು 1 ಲಕ್ಷ ಕೋಟಿ ರೂಪಾಯಿ ದುಡ್ಡು ಬೇಕು. ಇಷ್ಟು ದೊಡ್ಡ ಮೊತ್ತದನ್ನ ವಿಜಯ್ ಹೇಗೆ ಮ್ಯಾನೇಜ್ ಮಾಡ್ತಾರೆ ಅನ್ನುವಂಥದ್ದು ಈಗ ಪ್ರಶ್ನೆ. ಇಂಥ ಅನುಮಾನಕ್ಕೆ ಕಾರಣ ಇದೆ. ಏನಪ್ಪಾ ಅಂದ್ರೆ, ಫಸ್ಟ್ ಆಫ್ ಆಲ್ ತಮಿಳುನಾಡು ಸರ್ಕಾರ ಈಗ ಸಾಲದ ಸುಳಿನಲ್ಲಿ ಸಿಲುಕಿದೆ, ದುಡ್ಡಿಲ್ಲ. ಜೊತೆಗೆ GST ವ್ಯವಸ್ಥೆ ಬಂದ ಮೇಲೆ ರಾಜ್ಯ ಸರ್ಕಾರದ ಈ ಸಂಪನ್ಮೂಲ ಕ್ರೋಢೀಕರಣ ಶಕ್ತಿ ಕಮ್ಮಿ ಆಗಿದೆ, ಎಲ್ಲವೂ ಕೂಡ ಕೇಂದ್ರ ಸರ್ಕಾರಕ್ಕೆ ಹೋಗುತ್ತೆ. ಮೂರನೇದಾಗಿ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಈಗ ಕೊಡಬೇಕಾಗಿರೋ ಹಣನೇ ಕೊಡ್ತಾ ಇಲ್ಲ. ಸೊ ಇಂತಹ ಒಂದು ಪ್ರತಿಕೂಲ ಪರಿಸ್ಥಿತಿಯಲ್ಲಿ, ಕೆಟ್ಟ ಪರಿಸ್ಥಿತಿನಲ್ಲಿ ವಿಜಯ್ ಹೇಗೆ ಮ್ಯಾನೇಜ್ ಮಾಡ್ತಾರೆ ಅನ್ನುವಂಥದ್ದು ಪ್ರಶ್ನೆ ಅಥವಾ ಅನುಮಾನ. ವಿಜಯ್ ಏನೇನು ಹೇಳಿದ್ದಾರೆ ಅನ್ನೋದನ್ನ ಒಂದೇ ಒಂದು ನಿಮಿಷದಲ್ಲಿ ಚಿಕ್ಕದಾಗಿ ಹೇಳ್ಬಿಡ್ತೀನಿ. ಅವರು ಬೇರೆ ಬೇರೆ ಕೆಟಗರಿಗೆ, ಅಂದ್ರೆ ಮಹಿಳೆಯರಿಗೆ, ಯುವಕ ಯುವತಿಯರಿಗೆ, ಜನರಲ್ ಆಗಿ ಕುಟುಂಬಕ್ಕೆ, ರೈತರಿಗೆ, ಮೀನುಗಾರಿಗೆ ಅಂತ ಬೇರೆ ಬೇರೆ ಭರವಸೆಗಳನ್ನ ಕೊಟ್ಬಿಟ್ಟಿದ್ದಾರೆ. ಮುಖ್ಯವಾಗಿ ಮಹಿಳೆಯರಿಗೆ, ಮದುವೆ ಆಗುವಂತ ಎಲ್ಲ ಯುವತಿಯರಿಗೆ 8 ಗ್ರಾಮ್ ಚಿನ್ನ ಕೊಡ್ತೀನಿ ಅಂತ ಹೇಳಿದ್ದಾರೆ. ಒಂದು ಯುವತಿಗೆ 1,12,000 ರೂಪಾಯಿ ಆಗುತ್ತೆ ಇವತ್ತಿನ ರೇಟಲ್ಲಿ. ಎಲ್ಲ ಮಹಿಳೆಯರಿಗೆ ಗುಣಮಟ್ಟದ ಸಿಲ್ಕ್ ಸೀರೆ ಕೊಡ್ತೀನಿ ಅಂತ ಹೇಳಿದ್ದಾರೆ. ಮಹಿಳೆಯರಿಗೆ 5 ಲಕ್ಷ ರೂಪಾಯಿವರೆಗೆ ಬಡ್ಡಿ ರಹಿತ ಸಾಲ, ಮನೆ ಯಜಮಾನಿಗೆ ತಿಂಗಳಿಗೆ 2,500 ರೂಪಾಯಿ ಸಹಾಯಧನ, ರೇಷನ್ ಅಂಗಡಿಗಳಲ್ಲಿ, ಶಾಲೆ ಕಾಲೇಜುಗಳಲ್ಲಿ ಉಚಿತ ಸ್ಯಾನಿಟರಿ ಪ್ಯಾಡ್ ಎಲ್ಲವನ್ನ ಕೊಡ್ತೀನಿ ಅಂತ ಹೇಳಿದ್ದಾರೆ. ಯುವಕರ ಕೆಟಗರಿಗೆ ಬಂದ್ರೆ, ಪದವೀಧರರಿಗೆ 4,000 ರೂಪಾಯಿ ನಿರುದ್ಯೋಗ ಭತ್ಯೆ ಪ್ರತಿ ತಿಂಗಳು, ಡಿಪ್ಲೊಮಾ ಪದವೀಧರರಿಗೆ ಪ್ರತಿ ತಿಂಗಳು 2,000 ರೂಪಾಯಿ ನಿರುದ್ಯೋಗ ಭತ್ಯೆ, ಹೊಸದಾಗಿ 5 ಲಕ್ಷ ಸರ್ಕಾರಿ ಉದ್ಯೋಗಗಳ ನಿರ್ಮಾಣ, ಯುವ ಉದ್ಯಮಗಳಿಗೆ 25 ಲಕ್ಷ ರೂಪಾಯಿವರೆಗೆ ಸಾಲ, ಉಚಿತವಾಗಿ AI ಕೋಚಿಂಗ್, 100 ಕಾಮರಾಜ್ ಕಾಲೇಜುಗಳು, ಇವೆಲ್ಲವನ್ನ ಮಾಡ್ತೀನಿ ಅಂತ ಹೇಳಿದ್ದಾರೆ. ಕುಟುಂಬಕ್ಕೆ ಬಂದ್ರೆ ವರ್ಷಕ್ಕೆ 6 ಗ್ಯಾಸ್ ಸಿಲಿಂಡರ್ ಕೊಡ್ತೀನಿ, ಮಕ್ಕಳ ಶಿಕ್ಷಣಕ್ಕೆ 15,000 ರೂಪಾಯಿ ಕೊಡ್ತೀನಿ, ಪ್ರತಿ ನವಜಾತ ಶಿಶುಗೂ ಚಿನ್ನದ ಉಂಗುರವನ್ನ ಕೊಡ್ತೀನಿ, ಪ್ರತಿ ಕುಟುಂಬಕ್ಕೆ 25 ಲಕ್ಷ ರೂಪಾಯಿ ಮೊತ್ತದ ಆರೋಗ್ಯ ವಿಮೆ ಕೊಡ್ತೀನಿ ಅಂತ ಹೇಳಿದ್ದಾರೆ. ಜೊತೆಗೆ ಉಚಿತವಾಗಿ ಕುಡಿಯೋ ನೀರು ಕೊಡೋದ್ರ ಬಗ್ಗೆ ಕೂಡ ಹೇಳಿದ್ದಾರೆ. ರೈತರ ವಿಷಯಕ್ಕೆ ಬಂದ್ರೆ 50% ಬೆಳೆ ಸಾಲ ಮನ್ನಾ ಮಾಡ್ತೀನಿ ಅಂತ ಹೇಳಿದ್ದಾರೆ. ಮೀನುಗಾರರಿಗೆ ಕಾಯಂ ವಸತಿ ವ್ಯವಸ್ಥೆ ಮಾಡ್ತೀನಿ, 22,000 ರೂಪಾಯಿ ಸಹಾಯಧನ ಕೊಡ್ತೀನಿ, ಮತ್ತೆ 25 ಲಕ್ಷ ರೂಪಾಯಿವರೆಗೆ ಅಪಘಾತ ವಿಮೆ ಮಾಡ್ತೀನಿ ಅಂತ ಕೂಡ ಹೇಳಿದ್ದಾರೆ. ಸೊ ಇದನ್ನೆಲ್ಲವನ್ನ ಮಾಡಬೇಕು ಅಂತಂದ್ರೆ 1 ಲಕ್ಷ ಕೋಟಿ ರೂಪಾಯಿ ಬೇಕು. ಇದ್ರ ಜೊತೆಗೆ ಇಂದಿನ ಸರ್ಕಾರದ ಕಲ್ಯಾಣ ಕಾರ್ಯಕ್ರಮಗಳನ್ನ ಮುಂದುವರಿಸ್ತೀನಿ ಅಂದ್ರೆ ಅದಕ್ಕೂ ಕೂಡ ಪ್ರತ್ಯೇಕವಾಗಿ ಹಣಕಾಸು ವ್ಯವಸ್ಥೆಯನ್ನ ಮಾಡಬೇಕು. ಸೊ ಇದು ಸಾಧ್ಯ ಆಗತ್ತಾ? ಈಗ ಅವರು ಮುಖ್ಯಮಂತ್ರಿ ಆಗ್ತಿದ್ದಂಗೆ 200 ಯೂನಿಟ್ ವಿದ್ಯುತ್ ಎಲ್ಲ ಮನೆಗಳಿಗೆ ಉಚಿತವಾಗಿ ಕೊಡ್ತೀನಿ ಅಂತ ಹೇಳಿದ್ದಾರೆ. ಯುವಕರನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಡ್ರಗ್ಸ್ ಕಳ್ಳ ಸಾಗಣೆ ತಡಿಲಿಕ್ಕೆ ಹೊರಟಿದ್ದಾರೆ. ಮಹಿಳೆಯರನ್ನ ಗಮನದಲ್ಲಿಟ್ಕೊಂಡು ಮಹಿಳಾ ಸುರಕ್ಷತೆಗಾಗಿ ವಿಶೇಷ ಪಡೆ ಸ್ಥಾಪನೆಗೆ ಚಾಲನೆಯನ್ನ ಕೊಡ್ತಿದ್ದಾರೆ. ಆದ್ರೆ ಅವರು ಭರವಸೆಯನ್ನ ಕೊಟ್ಟಿದ್ರಲ್ಲ, ಅವುಗಳ ಬಗ್ಗೆ ಅವರು ಬಹಳ ಸ್ಪೆಸಿಫಿಕ್ ಆಗಿ ಮಾತಾಡಲಿಲ್ಲ. ಆದ್ರೆ ಕೆಲವೊಂದು ವಿಷಯವನ್ನ ಪರೋಕ್ಷವಾಗಿ ತಿಳಿಸಿದ್ದಾರೆ. ಏನಂದ್ರೆ, ನಾನು ತಪ್ಪು ಮಾಡಲ್ಲ, ಬೇರೆಯವರು ತಪ್ಪು ಮಾಡಲಿಕ್ಕೆ ಬಿಡಲ್ಲ ಅಂತ ಹೇಳಿದ್ದಾರೆ. ನಂಬರ್ 1. ನಂಬರ್ 2, ತನ್ನೆಲ್ಲ ಭರವಸೆಗಳನ್ನ ಈಡೇರಿಸಲಿಕ್ಕೆ ಕಾಲಾವಕಾಶ ಕೊಡಿ ಅಂತ ಕೇಳಿದ್ದಾರೆ. ನಂಬರ್ 3, ನಾನು ಸುಳ್ಳು ಭರವಸೆಯನ್ನ ಕೊಟ್ಟು ನಿಮಗೆ ವಂಚನೆ ಮಾಡಲ್ಲ ಅಂತ ಹೇಳಿದ್ದಾರೆ. ಫೈನಲಿ, ಎಲ್ಲರ ಸಹಕಾರದಿಂದ ಅತ್ಯಂತ ದುಸ್ಸರವಾದ ಕೆಲಸಗಳನ್ನು ಕೂಡ ಮಾಡಿ ಮುಗಿಸುವಂತಹ ಆತ್ಮವಿಶ್ವಾಸ ನನಗಿದೆ ಅಂತ ಹೇಳಿದ್ದಾರೆ. ಒಟ್ಟಾರೆಯಾಗಿ ತತ್ಕ್ಷಣಕ್ಕೆ ನಾನು ಎಲ್ಲಾ ಭರವಸೆಗಳನ್ನ ಈಡೇರಿಸ್ತೀನಿ ಅಂತ ಅವರು ಹೇಳಿಲ್ಲ, ಹಂತ ಹಂತವಾಗಿ ಈಡೇರಿಸಬಲ್ಲೆ ಅನ್ನುವಂಥದ್ದನ್ನ ತಿಳಿಸಿದ್ದಾರೆ. ಆದರೆ ನಾನಾಗಲೇ ಹೇಳ್ದಂಗೆ 1 ಲಕ್ಷ ಕೋಟಿ ರೂಪಾಯಿ ಆರ್ಥಿಕ ಪರಿಸ್ಥಿತಿಯನ್ನು ನೋಡಿಕೊಂಡು ಮಾಡುವಂತಹ ಮನಸ್ಥಿತಿ ಇದ್ದಂಗಿದೆ. ಅದನ್ನ ಕಾದ್ ನೋಡಬೇಕು. ನಿಮ್ಗೆ ಅನ್ಸುತ್ತೆ ಅಂತ ನೀವು
ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಅಭಿಪ್ರಾಯನ ತಿಳಿಸಿ. ಜೊತೆಗೆ ಇನ್ನೂ ಕೂಡ ನೀವು ಬುಗ್ಗಿನಕೆರೆ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನ್ಸ್ನನ್ನು ಪ್ರೆಸ್ ಮಾಡಿ. ಥ್ಯಾಂಕ್ ಯು.